ಬುದ್ಧಿ ಇರಬೇಕು. ಕ್ಯಾಪ್ಟನ್ಸಿಗಿಂತ ನನಗೆ ಅವ್ರು ಅನ್ಸಿದ್ದು ಒಬ್ಬ ಕಾಂಟ್ರಾಕ್ಟರ್ ಅಂತ ಅನ್ನಿಸ್ತು. ಕೊಟ್ಟಂತ 6 ಕಾರಣಗಳಲ್ಲಿ ಒಬ್ಬರಿಗೂ ಕೂಡ ನನಗೆ ನೀವು ಕೊಟ್ಟಿದ್ದ ಕಾರಣ ಸರಿ ಅನ್ನಿಸ್లేదు. ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದೀರಿ ಅನ್ನಿಸ್ತು. ಚಿನಿ ಮಿನಿ ಓಕೆ, ಒಂದು ಅಡಿಗೆ ಮಾಡಬೇಕು ಅಂದ್ರೆ ಕ್ಯಾಮ್ರಾ ಅವ್ರ ಕಡೆ ಟರ್ನ್ ಆಗಬೇಕು, ಬ್ಯಾಟ್ರಿ ಹಾಕೋದಕ್ಕೆ ಕ್ಯಾಮ್ರಾ ಟರ್ನ್ ಆಗಬೇಕು ಅಂತ ಕೊಟ್ರಿ ನೋಡಿ, ನಿಜವಾಗ್ಲೂ ನನಗೆ ಇಲ್ಲಿ ಘಾಸಿ ಆಯ್ತು. ಪ್ರಾಪರ್ ರೀಸನ್ಗಳು ತುಂಬಾ ಕರೆಕ್ಟ್ ಆಗಿರಬೇಕು ನಾಮಿನೇಟ್ ಮಾಡುವಾಗ. ಬಿಗ್ ಬಾಸ್ ಇಂದು ರಾತ್ರಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಅದು ಏನು ಅಂದ್ರೆ ಉತ್ತಮ ಮತ್ತು ಕಳಪೆ ಎನ್ನುವ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಮಾಳು ಅವರು ಕ್ಯಾಪ್ಟನ್ಸಿ ಬಗ್ಗೆ ಎಲ್ಲರೂ ನೆಗೆಟಿವ್ ಅಂತಾನೆ ಹೇಳ್ತಾ ಇದ್ರು. ಈಗ ಮಾಳು ಅವರನ್ನ ಕಳಪೆ ಅಂತ ಆಯ್ಕೆ ಮಾಡಲಾಗಿದೆ. ಇಲ್ಲಿ ಮಾಳು ಅವರಿಗೆ ಒಂದು ಮುಖ್ಯವಾದ ಟಾಸ್ಕ್ ಅಂದ್ರೆ ನಾಮಿನೇಟ್ ಮಾಡಿ ಅವರ ಮೇಲೆ ಸಗಣಿ ಹಾಕುವುದು, ಕಸವನ್ನು ಹಾಕುವುದು ಮತ್ತು ಚಿನಿಮಿನಿ ಕಪ್ಪು ನೀರು ಹಾಕುವುದು ಟಾಸ್ಕ್ ಮಾಡಿದ್ರು. ಅವರೆಲ್ಲ ಮಾಳು ಅವರನ್ನು ಟಾರ್ಗೆಟ್ ಮಾಡಿ ಕಳಪೆಯನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಜಾನ್ವಿ ಅವರು ಬರ್ತಾರೆ. ಅವರು ಹೇಳುವ ಕಾರಣ ಮಾಳು ಅವರಿಗೆ ಮುಖಕ್ಕೆ ಹೊಡೆದಂಗೆ ಆಗಿದೆ ಅಂತ ಹೇಳ್ಬೋದು. ಒಬ್ಬ ಕ್ಯಾಪ್ಟನ್ ಅಂತ ಕೊಟ್ಟಾಗ ಅಥವಾ ಅವನಿಗೆ ಆ ಜವಾಬ್ದಾರಿ ಇದ್ದಾಗ ಅದಕ್ಕೆ ಅವರಿಗೆ ಕೆಪಾಸಿಟಿ ಇರಬೇಕು, ಅದನ್ನು ನಿಭಾಯಿಸುವ ಯೋಗ್ಯತೆ ಇರಬೇಕು. ಜನಗಳು ಬಂದಾಗ ಡೈಲಾಗ್ ಹೊಡೆಯೋದು, ಹಳ್ಳಿ ಹುಡುಗನ ತಾಕತ್ ಏನು ಅಂತ ತೋರಿಸ್ತೀನಿ ಅಂತ ಹೇಳಿ ಬಂದು ಮನೆಯೊಳಗೆ ಬಂದು ಟುಸಾದ ಕಾರಣ ಕೊಡ್ಬೇಕಾದ್ರೆ ಅದಕ್ಕೆ ಅರ್ಥ ಇರಬೇಕು. ಅದಕ್ಕೆ ಎಲ್ಲೋ ಒಂದು ಕಡೆ ಮಾಳು ಅವರಿಗೆ ಆಗ್ಲಿಲ್ಲ, ಉಸ್ತುವಾರಿಯನ್ನು ಸರಿಯಾಗಿ ನಿಭಾಯಿಸ್ಲಿಲ್ಲ. ಹಾಗೆ ಒಬ್ಬ ಕ್ಯಾಪ್ಟನ್ ಆಗ್ಬೇಕು ಅಂದ್ರೆ ತಲೆಯಲ್ಲಿ ಬುದ್ಧಿ ಇರಬೇಕು. ಬುದ್ಧಿ ಇಲ್ಲದವನು ಮನೆಯಲ್ಲಿ ಕ್ಯಾಪ್ಟನ್ ಆದ್ರೆ ಹೀಗೆ ಆಗೋದು ಅಂತ ಹೇಳ್ತಾರೆ. ಹಾಗೆ ಜಾನ್ವಿ ಅವರು ಇನ್ನೊಂದು ಮಾತು ಹೇಳ್ತಾರೆ, ಚಿನಿಮಿನಿ ಅಂತ ಹೇಳಿ ಕಾರಣ ಕೊಟ್ಟೆಲ್ಲ, ಅದು ನನಗೆ ನಿಜವಾಗಿಯೂ ತುಂಬಾ ಮನಸ್ಸಿಗೆ ನೋವಾಯ್ತು ಅಂತ ಹೇಳ್ತಾರೆ. ನಂತರ ಅಶ್ವಿನಿ ಅವರು ಹೇಳ್ತಾರೆ, ಮಾಳು ಅವರು ಕಾರಣ ಕೊಡ್ಬೇಕಾದ್ರೆ 6ಕ್ಕೆ 6 ಕಾರಣ ತಪ್ಪಾಗಿತ್ತು. ನೀವು ಕೊಟ್ಟಿರುವ 6 ಕಾರಣಗಳಲ್ಲಿ ಒಬ್ಬರಿಗೂ ಕೂಡ ಕಾರಣ ಸರಿ ಅಂತ ಅನಿಸ್ಲಿಲ್ಲ. ನೀವು ಎಲ್ಲೋ ಒಂದ್ ಕಡೆ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಇದಾದ್ಮೇಲೆ ಕಾಕ್ರೋಚ್ ಅವರು ಬರ್ತಾರೆ. ನಾಮಿನೇಟ್ ಮಾಡುವಾಗ ಫಸ್ಟು ಕಾರಣ ಸರಿಯಾಗಿರ್ಬೇಕು. ನನಗೆ ಮಾಳು ಕ್ಯಾಪ್ಟನ್ ತರ ಕಾಣಿಸ್ಲಿಲ್ಲ, ಅವರು ಕಾಂಟ್ರಾಕ್ಟ್ ತರ ಕಾಣಿಸ್ತಾನೆ ಅಂತ ಹೇಳ್ತಾರೆ. ರಿಷಾ ಅವರು ಡೈರೆಕ್ಟ್ ನಾಮಿನೇಟ್ ಆಗಿದ್ರು ಕೂಡ ರಿಷಾ ಅವರು ಮಾಳು ಹೆಸರನ್ನು ತಗೋತಾರೆ. ಮಾಳು ಈ ವಾರ ಕಳಪೆ ಅಂತ ಹೇಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಮಾಳು ಅವರ ಹೆಸರನ್ನು ತಗೊಂಡಿದ್ದಾರೆ. ಆದ್ದರಿಂದ ಮಾಳು ಅವರು ಜೈಲಿಗೆ ಹೋಗ್ಬೇಕಾಯ್ತು. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗ್ಬೇಕಂದ್ರೆ ಜನಗಳ ಮುಂದೆ ಹಾರಾಟ ಮಾಡಿದ್ರೆ ಸಾಕಾಗಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರು ಶತ್ರುಗಳೇ. ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತಿದೆ ಅದನ್ನ ಮುಖಕ್ಕೆ ಹೊಡೆದಂಗೆ ಹೇಳಬೇಕು. ಬಿಗ್ ಬಾಸ್ ಮನೆಯಲ್ಲಿ ರಘು ಅವರನ್ನ ಬಿಟ್ರೆ ಯಾರು ಕೂಡ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗೋಕೆ ಯಾರಿಗೂ ಯೋಗ್ಯತೆನೇ ಇಲ್ಲ. ರಘು ಅವರು ಕ್ಯಾಪ್ಟನ್ ಆದ್ಮೇಲೆ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಕ್ಯಾಪ್ಟನ್ಶಿಪ್ ಮಾಳು ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಇಲ್ಲಿ ಒಬ್ಬರ ಹೆಸರನ್ನು ತಗೋಬೇಕು ಅಂದ್ರೆ 10 ಸಲ ಯೋಚನೆ ಮಾಡಿ ಹೆಸರನ್ನ ತಗೊಂಡು ಹೇಳ್ಬೇಕಾಗುತ್ತೆ. ಬರೀ ಒಂದೇ ಹೆಸರು ಪದೇ ಪದೇ ತಗೊಂಡ್ರೆ ಸರಿ ಇರುವುದಿಲ್ಲ. ಬೇರೆ ಬೇರೆ ಅವರ ಹೆಸರು ಕೂಡ ತಗೋಬೇಕು. ಆಗ ಕ್ಯಾಪ್ಟನ್ಶಿಪ್ಗೆ ಒಂದು ಬೆಲೆ ಅಂತ ನನಗನ್ಸುತ್ತೆ. ಹೋದ ವಾರ ಕ್ಯಾಪ್ಟನ್ ಆದ, ಈ ವಾರ ಕಳಪೆ ಆಗಿದ್ದಾನೆ. ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಮಾಡುವುದು ಮಾಮೂಲಿನೇ ಅಂತ ಹೇಳ್ಬೋದು. ಇನ್ಮೇಲೆ ಅವನು ಹೇಳಿರುವ ಮಾತನ್ನು ಪದೇ ಪದೇ ಹೇಳಿ ಅವರು ನೆಗೆಟಿವ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಮಾಳು ಈ ವಾರ ಕ್ಯಾಪ್ಟನ್ ಆಗಿ ಅವನು ಕೊಟ್ಟಿರುವ ಕಾರಣ ನಿಮಗೆ ಸರಿ ಅನ್ಸುತ್ತಾ ಅಥವಾ ತಪ್ಪು ಅನ್ಸುತ್ತಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.